ನಮ್ಮ ಶಾಲೆಗೆ ದಯವಿಟ್ಟು ಒಂದು ರೋಡನ್ನು ಮಾಡಿಸ್ಕೊಡಿ ಅಂತ MLA ಅವರಿಗೆ ತಿಳಿಸುತ್ತಿದ್ದೇನೆ. Today is Environmental Day, a special day for Earth. Today, all peoples will come together and discuss about environment. ವಿಶ್ವ ಪರಿಸರ ದಿನವನ್ನು ಆಚರಿಸಲು ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ. We all are gathered here to celebrate World Environmental Day. ಸೊ ಗೈಸ್ ಎಲ್ರಿಗೂ ನಮಸ್ಕಾರ. ನಾನೀಗ ಬಂದ್ಬಿಟ್ಟು ಅರ್ಲಿ ಫೌಂಡೇಶನ್ ಸ್ಕೂಲ್ ಹತ್ರ ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂದ್ಬಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ರು. ಒಂದು ಪ್ರೋಗ್ರಾಮ್ ಥರ ರೌಂಡಿಂಗ್ಸ್ ಹೋಗ್ತಾಯಿದ್ರು. ಸೊ ಇಲ್ಲಿ ಬಂದಿದ್ದ ತಕ್ಷಣ ಮೇಜರ್ ಇಶ್ಯೂ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಬಂದು ಏನು ಹೇಳ್ತಿದ್ರೆ, ನಮಗೆ ಅದಕ್ಕಿಂತ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ಸರಿಯಾಗಿ ರೋಡ್ ಇಲ್ಲ. ಸಪೋಸ್ ಏನಾದರೂ ಮಳೆ ಬಂತಂದರೆ ಇಲ್ಲಿ ಕಂಪಲ್ಸರಿ 3 to 4 days ಲೀವ್ ಕೊಡ್ತಾರಂತೆ. ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ಅಷ್ಟೇ ಇಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ರೋಡ್ ಇಲ್ದಿರ. ಸೊ ದಯವಿಟ್ಟು ಗೌರ್ಮೆಂಟ್ ಏನಿದೆಯೋ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡ ಸರ್ ಅವರು ತಿಮ್ಶೆಟ್ಟಳ್ಳಿ ಮತ್ತು ಹೊಸಕೋಟೆ ತಾಲೂಕಲ್ಲಿರುವಂಥ ಈ ಸ್ಕೂಲ್ಗೆ ದಯವಿಟ್ಟು ಒಂದು ರೋಡ್ನ ಒಂದು ಮಾಡಿಕೊಡ್ಬೇಕು ಅಂದ್ಬಿಟ್ಟು ಈ ಸ್ಟೂಡೆಂಟ್ಸ್ ಎಲ್ಲ ಕೇಳ್ಕೊತಾ ಇದ್ರು. ಆ್ಯಂಡ್ ಟೀಚರ್ಸ್ ಎಲ್ಲ ಹೇಳಿದರು, ಸೊ ಮಕ್ಕಳ ಹತ್ರ ಇಂದ ಬೈಕ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಂಗಾಗಿ ಬಂದು ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಆದಷ್ಟು ಈ ಸುತ್ತಮುತ್ತ ಇರುವ ಹೊಸಕೋಟೆ ಅವರು ಯಾರು ಇದ್ದೀರೋ ಅವರೆಲ್ಲ ಶೇರ್ ಮಾಡಿ ಆ್ಯಂಡ್ MLA ಅವ್ರಿಗೆ ರೀಚ್ ಆಗೋವರೆಗೂ ಶೇರ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆ ಅರ್ಲಿ ಫೌಂಡೇಶನ್ ಇಂಟರ್ನ್ಯಾಷನಲ್ ಸ್ಕೂಲ್. ಈಗ ಶಾಲೆ ಶುರು ಆಗಿ 5 ವರ್ಷ ಆಗಿದೆ. ಓಡಾಡೋಕ್ಕೆ ರೋಡ್ ಇಲ್ಲ. MLA ಶರತ್ ಬಚ್ಚೇಗೌಡ ಅವರು ಏನು ಮಾಡಿಸಿಲ್ಲ. ನಮ್ಮ ಸ್ಕೂಲ್ ಅಲ್ಲಿದೆ. ಹಾಗೆ ನಾವು ಮಳೆ ಬಂದರೆ 5 ದಿನ 6 ದಿನ ರಜಾ ಕೊಡ್ತಾರೆ. ಏನು ಮಾಡಿಲ್ಲ, ಪ್ರಾಪರ್ ರೋಡ್ ಇಲ್ಲ. MLA ಎಲ್ಲ ಏನು ಮಾಡ್ತಾ ಇದ್ದಾರೆ ಈಗ? ಸೊ ನೀನೇನು ಕರೆಸಿದ್ದು ನಾನು ಯಾರು? ಸೊ ನಾನು ಮಾತಾಡೋದು ಕಡಿಮೆ ಮಾಡ್ತೀನಿ. Hello everyone. Do you all know why we are gathered here today? We all are gathered here to celebrate World Environmental Day. But more importantly, to reflect on the most spiritual relationship we have, our bond with Mother Earth. In vast expanse of universe, with billions of galaxies, countless planets, we are incredibly fortunate to call this one beautiful blue and green sphere as our home. It gives us air to breathe, water to drink, and soil that grows our food. Thank you, and let every day be the Earth Day. Save nature, save the future. ಇಂದು ಜೂನ್ 5 ವಿಶ್ವ ಪರಿಸರ ದಿನವನ್ನು ಆಚರಿಸಲು ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ಈ ದಿನವು ನಮ್ಮ ಭೂಮಿಯ ಸಂರಕ್ಷಣೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಗಿಡ ಮರಗಳು, ಜಲ, ವಾಯು ಹಾಗೂ ನಮ್ಮ ಜೀವ ವೈವಿಧ್ಯವು ನಮಗೆ ಬದುಕಲು, ಉಸಿರಾಡಲು ಅವಶ್ಯಕವಾಗಿವೆ. ಆದರೆ ನಾವು ಇಂದು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ. ಕಾಡುಗಳ ನಾಶ, ಪ್ಲಾಸ್ಟಿಕ್ ಮಾಲಿನ್ಯ, ಜಲ ಮತ್ತು ವಾಯು ಮಾಲಿನ್ಯ, ಹವಾಮಾನ ಬದಲಾವಣೆ ಇವೆಲ್ಲವೂ ನಮ್ಮ ಭೂಮಿಯ ಆರೋಗ್ಯವನ್ನು ಕೆಡಿಸುತ್ತಿದೆ. ಇದಕ್ಕೆ ನಾವೇ ಕಾರಣವೆಂಬುದನ್ನು ಮರೆಯಬಾರದು. ವಿಶ್ವ ಪರಿಸರ ದಿನವು ಕೇವಲ ಆಚರಣೆಯ ದಿನವಲ್ಲ, ಇದು ಕಾರ್ಯಪ್ರವೃತ್ತರಾಗುವ ಕರೆಯಾಗಿದೆ. ನಾವು ಸಣ್ಣ ಸಣ್ಣ ಕ್ರಮಗಳಿಂದ ದೊಡ್ಡ ದೊಡ್ಡ ಬದಲಾವಣೆ ತರಬಹುದು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ನೀರನ್ನು ಉಳಿಸುವುದು, ಮರುಬಳಕೆ ಮಾಡುವುದು ಇವೆಲ್ಲವೂ ನಮ್ಮ ಕೊಡುಗೆಯಾಗಬಹುದು. ಈ ಸಂದರ್ಭದಲ್ಲಿ ನಮಗೆ ಗಾಂಧೀಜಿಯವರ ಮಾತು ನೆನಪಾಗುತ್ತದೆ. ಈ ಜಗತ್ತಿನಲ್ಲಿ ನೀವು ನೋಡಲು ಬಯಸಿದ ಬದಲಾವಣೆಯಾಗಿ ನೀವೇ ಇರಿ ಎಂಬುದಾಗಿದೆ. ಒಟ್ಟಾಗಿ ಕೈ ಜೋಡಿಸಿ ಭೂಮಿಯನ್ನು ರಕ್ಷಿಸೋಣ. ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ, ಹಸಿರಾದ ಆರೋಗ್ಯವನ್ನು ಕೊಡುಗೆಯಾಗಿ ನೀಡೋಣ. ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಹೊಣೆ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಹಸಿರೇ ಉಸಿರು. ಧನ್ಯವಾದಗಳು. ಥ್ಯಾಂಕ್ ಯು. Today is Environmental Day, a special day for Earth. Today, all peoples will come together and discuss about environment. Environment, it gives us more things like water, food, tree, shelter, etc. But nowadays, plastic pollution and global warming is becoming more. So, Please avoid plastic. please avoid plastic and Save nature. save nature and save trees. Thank you. That's ನೀನು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೃಂಗಾರ ಅಂತ. ನಾನು EFI ಶಾಲೆಯಲ್ಲಿ ಓದ್ತಾ ಇದ್ದೀನಿ. ಇವತ್ತು ಎನ್ವಿರಾನ್ಮೆಂಟಲ್ ಡೇ ಇದೆ. ನಾವು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೀವಿ. ಎನ್ವಿರಾನ್ಮೆಂಟಲ್ ಡೇ ಅಂದರೆ ಗಿಡ, ಮರ, ಕಾಡು, ಮೇಳು ಇದನ್ನು ಬೆಳೆಸಬೇಕು. ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು.
ಗಿಡ ಮರನೆಲ್ಲ ಜಾಸ್ತಿ ಬೆಳೆಸಿ ಥ್ಯಾಂಕ್ ಯು. ನಮಸ್ಕಾರಗಳು. ನಾವೆಲ್ಲರೂ ಅರ್ಲಿ ಫೌಂಡೇಶನ್ ಸ್ಕೂಲಿನ ವಿದ್ಯಾರ್ಥಿಗಳು. ಅರ್ಲಿ ಫೌಂಡೇಶನ್ ಸ್ಕೂಲ್ ಹೊಸಕೋಟೆ ತಾಲೂಕಿನ ತಿಮ್ಶೆಟ್ಟಹಳ್ಳಿ ಗ್ರಾಮದಲ್ಲಿದೆ. ಇಲ್ಲಿ ಮಳೆ ಬಿದ್ದರೆ ರೋಡು ಸರಿಯಾಗಿರಲ್ಲ. ರೋಡ್ ಸರಿಯಾಗಿದ್ದಿಲ್ಲ, ನೀವೇ ನೋಡಿ ರೋಡನ್ನು. ತುಂಬಾ ತೊಂದರೆ ಆಗ್ತಿದೆ. ಮಳೆ ಏನಾದರೂ ಅಕಸ್ಮಾತ್ ಜೋರಾಗಿ ಬಿದ್ದರೆ 3 ರಿಂದ 4 ದಿನ ರಜಾ ಕೊಡ್ತಾರೆ. ಸ್ಕೂಲ್ ಪ್ರಾರಂಭವಾಗಿ 8 ರಿಂದ 10 ವರ್ಷ ಆಗಿದೆ, ಸರಿಯಾಗಿ ಒಂದು ರೋಡ್ ಮಾಡಿಸ್ಕೊಟ್ಟಿಲ್ಲ. ನನ್ನ ರಿಕ್ವೆಸ್ಟ್ ಏನಂತಂದರೆ ನಮ್ಮ ಶಾಲೆಗೆ ದಯವಿಟ್ಟು ಒಂದು ರೋಡನ್ನು ಮಾಡಿಸ್ಕೊಡಿ ಅಂತ MLA ಅವರಿಗೆ ತಿಳಿಸುತ್ತಿದ್ದೇನೆ. ಧನ್ಯವಾದಗಳು.